ನಮ್ಮ ಕಂಪ್ನಿಯಲ್ಲಿ ತಯಾರಿಸೋ ಬೇರೆ ಬೇರೆ ಪದಾರ್ಥಗಳದ್ದು ಇಲ್ಲೇ ಪ್ರತ್ಯಕ್ಷಕ್ಕೆ ಕೊಡ್ತಿದ್ದೀವಿ ಸರ್. ಖರ್ಚಿಲ್ದಿರೋ ಟೆಸ್ಟ್ ಸರ್. ಲ್ಯಾಬಿಗೆ ಹೋದ್ರೆ ಕೊಡ್ಬೇಕು ಸರ್, ಲಕ್ಷ ಗಟ್ಟಲೆ ಕೊಡ್ಬೇಕು ಲ್ಯಾಬಲ್ಲಿ ಟೆಸ್ಟ್ ಮಾಡ್ಸೋಕ್ಕೆ. ಭಾರತದ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸರ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಮ್ಮ ಕಂಪ್ನಿಯಲ್ಲಿ ಮಾತ್ರನೇ ಸರ್ ಪ್ರತ್ಯಕ್ಷಕ್ಕೆ ಹಿಂಗೆ ತೋರಿಸ್ತಿರೋದು. ನಮ್ಮ ಪದಾರ್ಥ ಸುಮ್ಮನೆ ಚೆನ್ನಾಗಿದೆ ಅಂತ ನಾವು ಹೇಳಲ್ಲ ಸರ್. ಇದು ನವಣೆ ಚಕ್ಲಿ ಸರ್. ಇದು ಮನೆಯವ್ರು ಬಂದು ಕೇಳ್ಬೇಕು ಏನ್ ಮಾಡ್ತಿದ್ರ, ನಂಗೊಂಚೂರು ಕೊಡ್ರಿ ಅಂತ ಸರ್. ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಮತ್ತು ಮುಂದೆ ಹಾಸ್ಪಿಟ್ಲಿಗೆ ಇಡೋದು ತಪ್ಪುತ್ತೆ ಸರ್. ಸರ್ ಎತ್ತಿನ ಗಾಣ ಶೇಂಗಾ ಎಣ್ಣೆಯಲ್ಲಿ ಮಾಡಿರೋ ಸಿರಿಧಾನ್ಯ ನವಣೆ ಚಕ್ಲಿ ಸರ್. ಇದು ಶುದ್ಧವಾದ ಎಣ್ಣೆ. ಅದು 10 ಲೀಟರ್ ಬಳಸೋ ಕಡೆ 5 ಲೀಟರ್ ಸಾಕು ನಿಮಗೆ. ನಮ್ಮ ಹೋಟೆಲ್ ಸ್ನೇಹಿತರಲ್ಲಿ ವಿನಂತಿ, ನೀವು ಒಳ್ಳೆ ಎಣ್ಣೆಗಳು ಬಳಸಿ, ಅಜಿನೋಮೋಟೋ ಟೇಸ್ಟಿಂಗ್ ಪೌಡರ್ ಬಳಸಕ್ಕೆ ಮೊದಲು ಬಿಡಿ. ನೋಡಿ ಸರ್ ಆ ಸುವಾಸಿತ ಚಕ್ಲಿ ಹೇಗೆ ರೆಡಿ ಆಗ್ತಾಯಿದೆ ನೋಡಿ ಸರ್. ಇದೇ ರಿಫೈಂಡ್ ಆಯಿಲ್ ನೀವು ಎಷ್ಟು ಚಕ್ಲಿ ಕರೆದಿದ್ರೆ ಸರ್ ಕಪ್ಪು ಆಗೋಗ್ಬಿಟ್ರೆ ಅದು. ಈಗ ನವಣೆದೇ ನಿಪ್ಪಟ್ಟು ಮಾಡ್ತಾ ಇದ್ದೀವಿ, ಅದು ಅಷ್ಟೇ ಟೇಸ್ಟಿ ಆಗಿರುತ್ತೆ ಸರ್. ನೋಡೋಣ ಮನೆಗಳ ಇಂಥದ್ದು ನಾವು ಪ್ರೋತ್ಸಾಹ ಮಾಡ್ಬೇಕು ಸರ್. ಮಕ್ಕಳಿಗೆ ಕುರ್ಕುರೆ, ಬಿಂಗೋ, ಲೇಸು ಏನೇನೋ ತಿಂತಾರೆ ಸರ್. ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸರ್ ಫ್ಯಾಕ್ಟ್ರಿಯಲ್ಲೇ ನಿಮಗೆ ಲ್ಯಾಬ್ ಟೆಸ್ಟ್ ಥರ ಇದು. ಏನಂದರೆ ಅಲ್ಲಿ ನೀವು ಕೇಳಿದ್ರೆ ಅವಾಗಲೇ ಪ್ಯೂರಿಟಿ ಹೆಂಗೆ ಟೆಸ್ಟ್ ಮಾಡ್ತೀರ, ನಾನು ನಿಮ್ಗೆ ಹೇಳಿದೆ ಸರ್. ಮನೆಗೆ ತಗೊಂಡೋಗ್ಲಿ ನಮ್ಮ ಭಾರತೀಯ ಗೃಹಿಣಿಯರು ಬಾಂಡ್ಲಿಗೆ ಹಾಕ್ತಾ ಇದ್ದಂಗೆ ಹೇಗೆ ಅದ್ರ ಸುವಾಸನೆ ಎದ್ದೇಳುತ್ತೆ ಅಂದರೆ ಸರ್ ಸ್ವಾದ ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಸರ್ ನಮ್ಮ ಮರ್ತೋಗಿ. ಯಾಕಂದರೆ ರಿಫೈನ್ಡ್ ಆಯಿಲ್ಗಳಲ್ಲಿ ಏನು ಸ್ವಾದ ಇರಲ್ಲ, ಕಲರ್ ಇರಲ್ಲ, ಅದಕ್ಕೇನು ಸತ್ವನೇ ಇರಲ್ಲ ಸರ್. ಸತ್ತೋಗಿರೋ ಎಣ್ಣೆ ತಿಂದು ನಾವು ಸತ್ತೋಗ್ತಾ ಇದ್ದೀವಿ ಸರ್ ಅಷ್ಟೇ. ಈಗ ನೋಡಿ ಸತ್ವಯುತ ನಮ್ಮ ಗಾಣದ ಶೇಂಗಾ ಎಣ್ಣೆ, ಎತ್ತಿನ ಗಾಣ ಶೇಂಗಾ ಎಣ್ಣೆ ಈಗ ಹಾಕಿ ನಿಮಗೆ ನಮ್ಮ ಕಂಪ್ನಿಯಲ್ಲಿ ತಯಾರಿಸೋ ಬೇರೆ ಬೇರೆ ಪದಾರ್ಥಗಳದ್ದು ಇಲ್ಲೇ ಪ್ರತ್ಯಕ್ಷಕ್ಕೆ ಕೊಡ್ತಿದ್ದೀವಿ ಸರ್. ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನು ಮಾಡ್ತೀವಿ ಅದನ್ನು ಚಿಕ್ಕದಾಗಿ ಪ್ರತ್ಯಕ್ಷಕ್ಕೆ ಕೊಡ್ತಿದ್ದೀವಿ. ನೀವೇ ನೋಡ್ಬೋದು ಸರ್. ನಿಮಗೆ ನಾನು ಕೇಳ್ತೀನಿ, ಸ್ವಾದ ಬರ್ತೀವಿ, ನೀವು ಹೇಳ್ಬಿಡ್ಬೋದು. ಈಗ ಸರ್ ಎತ್ತಿನ ಗಾಣ ಶೇಂಗಾ ಎಣ್ಣೆ ನೋಡಿ 1 ನಿಮಿಷದಲ್ಲಿ ಹೇಗೆ ಅದು ಅರೋಮ ಶುರುವಾಗುತ್ತೆ ಅಂತ. ಇವಾಗ ಇದರಲ್ಲಿ ಏನು ಮಾಡ್ತೀರಿ ಸರ್? ಈಗ ಚಕ್ಲಿ ನಿಪ್ಪಟ್ಟು ನಮ್ಮ ಸಿರಿಧಾನ್ಯದ ಸರ್. ನಾವು ಚಕ್ಲಿ ನಿಪ್ಪಟ್ಟು ಅಂದರೆ ಯೂಶಲಿ ಅಕ್ಕಿ ಹಿಟ್ಟಿಂದ ಮಾಡ್ತೀವಿ. ಅಕ್ಕಿ ಅದು ಬಿಳಿ ಅಕ್ಕಿ, ಸತ್ತೋಗಿರೋ ಅಕ್ಕಿ ಸರ್, ಅದೇನು ಉಪಯೋಗ ಇಲ್ಲ. ಡಾಕ್ಟರ್ ಕಾದ್ರು ಅದನ್ನ ಯಾವತ್ತೂ ಬಳಸಬೇಡ್ರಿ ಅಂತ ಹೇಳ್ತಾರೆ. ಸಿರಿಧಾನ್ಯದಿಂದ ನಾವು ಮಾಡೋ ನವಣೆ ಚಕ್ಲಿ ಸರ್ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಅಮೆರಿಕವರೆಗೂ ಹೋಗುತ್ತೆ ಸರ್. ನಮ್ಮ ಗಾಣದ ಎಣ್ಣೆ, ಎತ್ತಿನ ಗಾಣದ ಶೇಂಗಾ ಎಣ್ಣೆಲಿ ಮಾಡಿ ಚಕ್ಲಿ ಜನ ಅಷ್ಟು ಇಷ್ಟಪಟ್ಟು ತಿಂತಾರೆ ಸರ್. ಅದಕ್ಕೆ ನಿಮಗೂ ಈಗ ಒಂದು ಟೇಸ್ಟ್ ಕೊಟ್ಬಿಡ್ತೀನಿ, ನೋಡಂತೀರಿ ಸರ್. ನೋಡ್ಬೋದು ಸರ್ ಎಷ್ಟು ಘಮ 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 ಅಂತ ಇದೆ ಶೇಂಗಾ ಅಂತ. ಈಗ ಸರ್ ಸ್ಮೆಲ್ ಬರ್ತಿದೆ ಇವಾಗ ಸರ್. ಇದೇ ಥರ ಸೂರ್ಯಕಾಂತಿ ಎಣ್ಣೆ ಹಾಕಿದ್ರೆ ಸೂರ್ಯಕಾಂತಿ ವಾಸನೆ, ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೊಬ್ಬರಿ ವಾಸನೆ, ಹುಚ್ಚೆಳ್ಳು ಹಾಕಿದ್ರೆ ಹುಚ್ಚೆಳ್ಳು ವಾಸನೆ, ಪ್ರತಿಯೊಂದರಿಗೂ ಅದು ಸ್ವಾದ ಬಿಡ್ತಾ ಹೋಗುತ್ತೆ ಸರ್. ಅದನ್ನ ನೋಡ ನೀವು ಕನ್ಫರ್ಮ್ ಮಾಡ್ಬಿಡೋದು 100% ಶುದ್ಧವಾದ ಎಣ್ಣೆನೋ ಅಲ್ಲ ಅಂತ. ನಿಮ್ಮ ಮನೇಲಿ ಪ್ಯಾಕೆಟಲ್ಲಿ ತರ್ತಿರಲ್ಲ ಆ ಎಣ್ಣೆ ಯಾವತ್ತಾದರೂ ನೀವು ಸೂರ್ಯಕಾಂತಿ ಎಣ್ಣೆ ತಂದು ಸೂರ್ಯಕಾಂತಿ ಸ್ಮೆಲ್ ಬಂದಿಲ್ಲ ಅಂದರೆ ಅವತ್ತೇ ಡಿಸೈಡ್ ಆಗ್ಬಿಡಿ, ಇನ್ನು ಮುಂದೆ ನಾನು ಈ ರಿಫೈನ್ಡ್ ಆಯಿಲ್ ತರಲ್ಲ, ಎತ್ತಿನ ಗಾಣದ ಎಣ್ಣೆನೇ ತೊಗೊಂಬರ್ತೀನಿ ಅಂತ. ಅದರಲ್ಲೂ ನಮ್ಮದು ಸರಸ್ವತಿ ಆರ್ಗ್ಯಾನಿಕ್ಸ್ ಎತ್ತಿನ ಗಾಣದ ಎಣ್ಣೆ, ಶುದ್ಧವಾದ ಚಳ್ಳಕೆರೆ ನಾಟಿ ಬೀಜ ಅಥವಾ ಗದಗ್ GT-BT4 ಬೀಜ, ಇದರಿಂದ ಮಾಡಿರ್ತೀವಿ. ನಾಟಿ ಬೀಜ ಸತ್ವನೇ ಬೇರೆ ಸರ್. ಟೇಸ್ಟ್ ಮಾಡಿ ನೋಡ್ರಿ, ಆಮೇಲೆ ನೀವೇ ನನ್ನ ಹತ್ರ ಹುಡುಕಿ ಮತ್ತೆ ಹೇಳ್ತೀರಾ ಸುಜಯ್ ಗಾಣದ ಎಣ್ಣೆ ಶೇಂಗಾ ಎಣ್ಣೆ ಕಳಿಸ್ಕೊಡಪ್ಪ ಅಂತ. ಸ್ಮೆಲ್ಲಲ್ಲಿ ಪ್ಯೂರಿಟಿ ಕಂಟೆಂಟ್ ಕೊಡ್ಬೋದಾ? 100% ಸರ್. ಮೊದಲು ಟೆಸ್ಟ್ ಸರ್ ಇದೆ ಸರ್, ಮೊದಲನೇ ಟೆಸ್ಟು. ಖರ್ಚಿಲ್ದಿರೋ ಟೆಸ್ಟ್ ಸರ್. ಲ್ಯಾಬಿಗೆ ಹೋದ್ರೆ ಕೊಡ್ಬೇಕು ಸರ್, ಲಕ್ಷ ಗಟ್ಟಲೆ ಕೊಡ್ಬೇಕು ಲ್ಯಾಬಲ್ಲಿ ಟೆಸ್ಟ್ ಮಾಡ್ಸೋಕ್ಕೆ. ನಮ್ಮ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಬೇಕು ಅಂತೇಳಿ ಬೇರೆ ಬೇರೆ ಕಡೆ ಲ್ಯಾಬ್ಗಳಿದೆ. ಒಂದು ಎಣ್ಣೆ ಸ್ಯಾಂಪಲ್ ಟೆಸ್ಟ್ ಮಾಡ್ಲಿಕ್ಕೆ ಒಂದು 2,000 ರೂಪಾಯಿ ತಗೋತಾರೆ. ಈ ಥರ ಪ್ರತಿ ಪದಾರ್ಥ ನಮ್ದು ಟೆಸ್ಟ್ ಮಾಡಿಸಿ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಹಾಕಬೇಕು, ಆವಾಗ FSSAI ಒಪ್ಪೋದು. ಆ ಕೆಲಸಗಳೆಲ್ಲ ನಾವು ಮಾಡಿಬಿಟ್ಟಿದ್ದೀವಿ. ಇನ್ನು ಮುಂದೆ ಕನ್ಫರ್ಮೇಷನ್ ಬೇಕಿದ್ದರು ಅವ್ರ ಮನೆಗಳಲ್ಲಿ ಟೆಸ್ಟ್ ಮಾಡ್ಬೋದು, ಅನುಕೂಲ ಇದ್ದಾರೆ, ಲ್ಯಾಬ್ಗೆ ಹೋಗ್ಬೋದು. ಸುಜಯ್ ನೀನು ಹೇಳಿದ್ದು ಸುಳ್ಳಪ್ಪ ಅಂತ ಅವತ್ತು ಹೇಳ್ಬಿಡ್ಲಿ ಸರ್ ಅವರು. ನೀನು ಸತ್ಯ ಅಷ್ಟೇ ಸರ್, ಒಳ್ಳೇದು ಕೆಲಸ ಮಾಡ್ತಿದ್ದೀವಿ, ಅದನ್ನ ಹೇಳ್ಕೊತೀವಿ ಅಷ್ಟೇ ಸರ್. ಸರ್ ಎಣ್ಣೆ ಆಲ್ಮೋಸ್ಟ್ ಕಾಯ್ತಾ ಇದೆ, ಸುವಾಸನೆ ಎದ್ದೇಳ್ತಾ ಇದೆ. ಒಂದೊಂದು ಕ್ವಶನ್ ಕೇಳ್ಬೋದು ಸರ್ ನಾನು ನಿಮಗೆ? ಖಂಡಿತ ಕೇಳಿ ಸರ್. ಸರ್ ಇದುವರೆಗೆ ಯಾರಾದ್ರೂ ಈ ಥರ ಮಾಡೋದು ನೋಡಿದ್ದೀರಾ? ಯಾಕಂದರೆ ಭಾರತದ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸರ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಮ್ಮ ಕಂಪ್ನಿಯಲ್ಲಿ ಮಾತ್ರನೇ ಸರ್ ಪ್ರತ್ಯಕ್ಷಕ್ಕೆ ಹಿಂಗೆ ತೋರಿಸ್ತಿರೋದು. ನಮ್ಮ ಪದಾರ್ಥ ಸುಮ್ಮನೆ ಚೆನ್ನಾಗಿದೆ ಅಂತ ನಾವು ಹೇಳಲ್ಲ. ನಿಮ್ಮ ಮುಂದೆನೇ ಬಾಂಡ್ ಇಟ್ಟಿದ್ದೀವಿ, ಎಣ್ಣೆ ಕಾಯ್ತಾ ಇದ್ದಾರೆ, ಸುವಾಸನೆ ಎದ್ದೇಳ್ತಾ ಇದೆ ಸರ್, ಘಮ ಘಮ ಘಮ. ಈ ನೋಡ್ರಿ ಫ್ಯಾಕ್ಟ್ರಿ ಆವರಣ ಎಲ್ಲ ಪಸರಿಸ್ಬಿಟ್ಟಿದೆ. ಇಂಥ ಪ್ರತ್ಯಕ್ಷಕ್ಕೆ ನೀವೆಲ್ಲರೂ ಮಾಡಿದಿರಾ ಅಥವಾ ನೋಡಿದಿರಾ ಸರ್ ಯೂಟ್ಯೂಬಲ್ಲಿ? ಸರ್ ಇದೆ ಅಂದರೆ ಮುಂದೆ 4 ಜನಕ್ಕೆ ಪ್ರೋತ್ಸಾಹ ಆಗಲಿ ಅಂತೆ ಸರ್. ಯಾಕಂದರೆ ಅವ್ರು ಮಾಡೋ ಪದಾರ್ಥನ ಅಲ್ಲೇ ಜನಕ್ಕೆ ತೋರಿಸ್ಬಿಟ್ರೆ 1 ಲೀಟ್ರ್ ತಗೊಂಡೋಗೋ ಜನ 4 ಲೀಟ್ರ್ ತಗೊಂಡೋಗ್ಬಿಡ್ತಾರೆ ಸರ್. ಅದಕ್ಕೆ ನಾವು ಇಲ್ಲೇ ಒಂದು ರೆಸ್ಟೋರೆಂಟ್ ಮಾಡೋ ಪ್ಲಾನ್ ಇತ್ತು, ಮುಂದೆ ಫ್ಯೂಚರಲ್ಲಿ ಮಾಡ್ತೀವಿ. ಅಂದರೆ ನಮ್ಮ ಗಾಣದ ಎಣ್ಣೆಯಲ್ಲಿ ನಮ್ಮ ಸಿರಿಧಾನ್ಯದಲ್ಲಿ ತಯಾರಿಸೋ ಪದಾರ್ಥಗಳು ಅವ್ರಿಗೆ ಕೊಟ್ಬಿಟ್ರೆ ಅವ್ರ ಮನೆಗಳಲ್ಲಿ ಮಾಡೋಕ್ಕೆ ಇನ್ನೂ ಅವ್ರಿಗೆ ಉತ್ಸಾಹ ಬರುತ್ತೆ ಸರ್. ಅದು ಅಷ್ಟೇ ಕಾರಣ. ನಾವು ಇದರಿಂದ ಏನೋ ಮತ್ತೊಂದು ವ್ಯಾಪಾರ ಅಂತಲ್ಲ, ಮಾಡ್ಕೊಳ್ಳೋ ಟೈಮ್ ಇಲ್ದವ್ರಿಗೆ ಈ ಥರ ಸಿರಿಧಾನ್ಯ ಚಕ್ಲಿ ಎಲ್ಲ ಮಾಡ್ಕೊಡ್ತಿದ್ದೀವಿ. ಬಟ್ ಇದೆಲ್ಲ ನೀವು ಮನೆಗಳಲ್ಲೇ ಮಾಡ್ಕೊಂಡೋಗಬೇಕು, ಹೊರಗಡೆ ತಿನ್ಬೇಡಿ. ಹೆಚ್ಚು ಒಳ್ಳೆ ಪದಾರ್ಥಗಳು ನಾವು ಕೊಡ್ತೀವಿ, ತೊಗೊಂಡೋಗಿ ಮನೇಲಿ ಮಾಡ್ಕೋತಾ ಇರಿ, ತಿಂತಾ ಇರಿ ಸರ್ ಅಷ್ಟೇ. ಸರ್ ಇದು ನೋಡಿ ಸರ್, ಹುಚ್ಚೆಳ್ಳು ಎಣ್ಣೆ ಅಥವಾ ಗುರಾಳ್ ಅಂತಾರೆ ಕೆಲವು ಕಡೆ ಸರ್. ಅದರಷ್ಟು ಸತ್ವಯುತವಾದ ಎಣ್ಣೆ ಇನ್ನೊಂದಿಲ್ಲ ಸರ್. ಫಸ್ಟ್ ಟಾಪ್ ಒನ್ನಲ್ಲಿ ಅದು ಬರುತ್ತೆ ಸರ್. ಅದನ್ನ ನೀವು ಅನ್ನಕ್ಕೆ ಹಾಕೊಂಡು ಸ್ವಲ್ಪ ಮೇಲೆ ಚಟ್ನಿ ಪುಡಿ ಹಾಕೊಂಡ್ಬಿಟ್ರೆ ತುಪ್ಪ ಅನ್ನ ತಿಂದಾಗಿರುತ್ತೆ ಸರ್. ಆಮೇಲೆ ಇದು ನಮ್ಮ ಕೊಬ್ಬರಿ ಎಣ್ಣೆ, ಇದು ಶೇಂಗಾ ಎಣ್ಣೆ, ಇದು ಸೂರ್ಯಕಾಂತಿ ಎಣ್ಣೆ, ಇದು ನಮ್ಮ ಸಾಸಿವೆ ಎಣ್ಣೆ,
ಇದೇ ಅದ್ರ 5 ಲೀಟರ್ ಕ್ಯಾನ್ಗಳು, ಕೊಬ್ಬರಿ, ಶೇಂಗಾ ಮತ್ತೆ ಎತ್ತಿನಗಾಣೆ ಶೇಂಗಾ ಎಣ್ಣೆ. ಈ ಥರ ಇದೀನಕ್ಕೆ ಹಿಂಗೆ ಮಾಡಿದ್ದೀವಿ ಸರ್. ಇದು ಎಂಟೈರ್ ಇಂಡಿಯಾ ಹೋಗುತ್ತೆ ಸರ್ ಎತ್ತಿನಗಾಣೆ ಶೇಂಗಾ ಎಣ್ಣೆ. ಇದು ಪೆಟ್ ಬಾಟ್ಲ್ ಅಂತ, ಅಷ್ಟು ಸ್ಟ್ರಾಂಗ್ ಇರಲ್ಲ. ಇದು HDP ಬಾಟಲ್, ಇದು ಸ್ಟ್ರಾಂಗ್ ಇರುತ್ತೆ. ನನಗೆ ಜಮ್ಮು ಕಾಶ್ಮೀರ್ಗೆ ಹೋದ್ರು ಇಷ್ಟೇ ಸೇಫಾಗಿ ತಲುಪುತ್ತೆ ಸರ್. ಸೇಫಾಗಿ ತಲುಪೋದೇಶ ಈ ಕ್ಯಾನಲ್ ಮಾಡಿರ್ತೀವಿ. ಚಿತ್ರದುರ್ಗ ಬರೋ ಗ್ರಾಹಕರಿಗೆ ಟ್ರಾನ್ಸ್ಪರೆಂಟ್ ಬಾಟ್ಲಲ್ಲೂ ಕೊಡ್ತೀವಿ. ಮತ್ತೆ ನೀವು ಕೇಳ್ಬೋದು ಇದ್ಯಾಕೆ ಕಣ್ಣಿಗೆ ಕಾಣಿಸಂಗೆ ಮಾಡಿದ್ದೀರಾ ಅಂತ. ಎತ್ತಿನಗಾಣದು ಹಂಗಿಲ್ಲ, ಸೇಫಾಗಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಹೊರಗಡೆ ಕಳ್ಸೋದಕ್ಕೋಸ್ಕರ ಹಂಗೆ ಮಾಡಿದ್ದೀವಿ. ಅದು ಬಿಟ್ಟರೆ 1 ಲೀಟರ್ ಎಲ್ಲ ನೀವು ನೋಡಿದಾಗೆ ಟ್ರಾನ್ಸ್ಪರೆಂಟ್ ಬಾಟ್ಲಲ್ಲೇ ಇರುತ್ತೆ ಸರ್. ಯಾಕೆ ಸರ್ ಇದು ನವಣೆ ಚಕ್ಲಿ ಸರ್. ಇದು ಸರ್ ಸುವಾಸನೆ ಸರ್. ಅದು ನೀವು ಮಾಡ್ತಾ ಇದ್ರೆ ಪಕ್ಕದ ಮನೆಯವ್ರು ಬಂದು ಕೇಳ್ಬೇಕು, ಏನು ಮಾಡ್ತಿದ್ರ, ನಂಗೊಂಚೂರು ಕೊಡ್ರಿ ಅಂತ ಸರ್. ಅವಾಗ ನೀವು ಮಾಡಿದ್ದ ಅಡುಗೆ ಸಾರ್ಥಕ ಆಯಿತು. ಮೊದಲು ನಮ್ಮಮ್ಮ ಅಡುಗೆ ಮಾಡೋರು ಸರ್, ಇಡೀ ಬೀದಿಗೆ ಹೋಗಿರೋದು. ಹಂಗೆ ಇವಾಗ ಮಾಡೋದು ಯಾಕೋ ಅಕ್ಕಪಕ್ಕದ ಮನೆಗೆಲ್ಲ ಅವ್ರ ಮನೆಗೆ ಸ್ಮೆಲ್ ಬರ್ತಿರಲ್ಲ. ಹಂಗಾಗ್ಬಾರ್ದು ಸರ್. ಈ ಸತ್ವಯುತವಾದ ಎಣ್ಣೆ ತಗೊಂಡೋಗಿ ಒಳ್ಳೆ ಪದಾರ್ಥಗಳು ಮಾಡಿರಿ, ಮಕ್ಳಿಗೆ ಕೊಡ್ರಿ. ಮಕ್ಳ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಸರ್ ಇವತ್ತು ದಿನ ಚಾಟ್ಸ್ ಬೇಕು ಅಂತ ಮಕ್ಳು ಕೇಳ್ತಾರೆ, ಹೊರಗಡೆ ಕರ್ಕೊಂಡೋಗಿ ಏನೋ ಪಾನಿಪುರಿ, ಮಸಾಲೆ ಪೂರಿ, ಯಾವ ಎಣ್ಣೆ ಕರೆದಿರ್ತಾರೋ ಅದು ಯಾವ ಹಿಟ್ಟಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ಅಂತವೆಲ್ಲ ಮಾಡೋ ಬದಲು ನವಣೆ ಹಿಟ್ಟಲ್ಲೇ ಒಳ್ಳೆ ಪೂರಿ ಮಾಡ್ರಿ. ಕಡಲೆ ಹಿಟ್ಟು ಅಲ್ಲಿ ಒಳ್ಳೆ ಸೇವ್ ಮಾಡ್ಕೊಳ್ಳಿ. ಮನೆಯಲ್ಲೇ ಒಳ್ಳೆ ಮಸಾಲೆ ಪೂರಿ ಮಾಡಿಕೊಟ್ರೆ ಸರ್, ಮಕ್ಕಳು ಒಂದಲ್ಲ 10 ಪ್ಲೇಟ್ ತಿನ್ನಲಿ ಸರ್, ಆರೋಗ್ಯ ಕೆಡಲ್ಲ. ಇಂಥದ್ದು ಒಳ್ಳೇದು ಮಾಡ್ಕೊಳ್ರಿ. ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಮತ್ತು ಮುಂದೆ ಹಾಸ್ಪಿಟ್ಲಿಗೆ ಇಡೋದು ತಪ್ಪುತ್ತೆ ಸರ್. ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿಯೋದೇನಕ್ಕೆ ಅಂದರೆ ಸರ್ ನೆಮ್ಮದಿಯಾಗಿರ್ಬೇಕು ಅಂತ. ಎಲ್ಲ ಕಷ್ಟಪಟ್ಟು ದುಡ್ಡು ತಗೊಂಡಾಗ ಯಾಕೆ ಹಾಸ್ಪಿಟ್ಲಿಗೆ ಇಟ್ಟು ಹಾಸ್ಪಿಟ್ಲ್ ಓನರ್ ಉದ್ಧಾರ ಮಾಡ್ಬೇಕು ಸರ್ ನಾವು? ಬೇಡ ಅಲ್ವಾ? ಫ್ಯಾಮಿಲಿ ಡಾಕ್ಟರ್ ಬೇಡ ಸರ್, ಫ್ಯಾಮಿಲಿ ಫಾರ್ಮರ್ ಅಂತ ಮಾಡ್ಕೊಳ್ಳಿ, ಫ್ಯಾಮಿಲಿ ಗ್ರಾಸರಿ ಶಾಪ್ ಅಂತ ಮಾಡ್ಕೊಳ್ಳಿ. ನಿಮ್ಮ ಗ್ರಾಸರಿ ಶಾಪ್ಗೆ ಹೋಗಿ ಇಂಥ ಪದಾರ್ಥನೇ ಬೇಕಪ್ಪ ನನಗೆ ನನ್ನ ಫ್ಯಾಮಿಲಿ ಅಂತ ಕೇಳಿ ಸರ್, ನೀವು ಡಿಮ್ಯಾಂಡ್ ಮಾಡ್ರೆ ತಂದು ಕೊಡ್ತಾನೆ. ಸರಸ್ವತಿ ಆರ್ಗ್ಯಾನಿಕ್ಸ್ದಾಗ ಗಾಣದ ಎಣ್ಣೆ ಬೇಕು ಅಂತ ಕೇಳಿ, ಬೆಂಗಳೂರು ಇರಲಿ, ಬಿಜಾಪುರ್ ಇರಲಿ, ಡೆಲ್ಲಿ ಇರಲಿ, ಅವ್ನು ನಮ್ಮ ಕಂಪ್ನಿಗೆ ಫೋನ್ ಮಾಡ್ತಾನೆ, ಸರ್ ನಿಮ್ಮ ಪದಾರ್ಥ ಕಸ್ಟಮರ್ಸ್ ಕೇಳ್ತಾರೆ ಕೊಡ್ರಿ ಅಂತಂದು ಸರ್. ನೀವು ಯಾವತ್ತು ಡಿಮ್ಯಾಂಡ್ ಮಾಡ್ತೀರಿ ನಿಮ್ಗೆ ಒಳ್ಳೆ ಪದಾರ್ಥ ಸಿಗುತ್ತೆ ಸರ್. ಮತ್ತೆ ಹೇಳ್ತಿದ್ದೀನಿ, ಕರ್ನಾಟಕದ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸರ್ ಫ್ಯಾಕ್ಟ್ರಿಯಲ್ಲೇ ಪ್ರಾತ್ಯಕ್ಷಿಕೆ. ಈಗ ಟೇಸ್ಟ್ ನೋಡೋಣ ಸರ್ ನಾವು ನೀವು, ಆಮೇಲೆ ಮಾತಾಡೋಣ ಸರ್. ಬರೀ ಮಾತಾಗ್ಬಾರ್ದು ಸರ್, ಪದಾರ್ಥ ಹಂಗೆ ಇರ್ಬೇಕು ಸರ್. ಒಂದೇ ಸೆಕೆಂಡ್ ಸರ್, ಈಗ ಮುಗೀತು, ತಣ್ಣಗಾಗ್ತಾ ಇದ್ದಂಗೆ ಟೇಸ್ಟ್ ನೋಡೋಣ ಸರ್. ಸರ್ ಎತ್ತಿನಗಾಣೆ ಶೇಂಗಾ ಎಣ್ಣೆಯಲ್ಲಿ ಮಾಡಿರೋ ಸಿರಿಧಾನ್ಯ ನವಣೆ ಚಕ್ಲಿ ಸರ್. ಸ್ವಲ್ಪ ಬಿಸಿ ಇದೆ, ಟೇಸ್ಟ್ ಮಾಡಿ ಹೇಳ್ತೀನಿ ಸರ್ ನಾನು ನಿಮಗೆ. ನೀವೊಂಚೂರು ಟೇಸ್ಟ್ ಮಾಡಿ ಹೇಳ್ರಿ, ಅವಾಗ ಇಡೀ ಭಾರತೀಯರಿಗೆ ಕನ್ಫರ್ಮ್ ಆಗುತ್ತೆ ಸರ್. ಸರಸ್ವತಿ ಆರ್ಗ್ಯಾನಿಕ್ಸ್ ಎತ್ತಿನಗಾಣದ ಎಣ್ಣೆ ನಂಬರ್ 1 ಇನ್ ಇಂಡಿಯಾ ಅಂತ. ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಇನ್ನು ಯಾವುದೋ ಕದಿರಿ, ಕಲ್ಯಾಣಿ, K16 ಬೀಜಗಳು ತಂದು ಗಾಣದಲ್ಲಿ ಎಣ್ಣೆ ಮಾಡಬೇಡಿ. ಶುದ್ಧವಾದ ಚಳ್ಳಕೆರೆ ನಾಟಿ ಬೀಜ ಅಥವಾ ನಿಮ್ಮ ಬೇರೆ ರಾಜ್ಯಗಳೆಲ್ಲ ಅಲ್ಲಿ ನಾಟಿ ಬೀಜಗಳು ಬಳಸಿ ಎಣ್ಣೆ ಮಾಡಿ ಜನಕ್ಕೆ ಕೊಡಿ. ಆ ಸುವಾಸನೆ ನೋಡಿ ಸರ್ ಹೇಗಿದೆ. ಒನ್ ಮೋರ್ ಅಂತಿರ್ಬೇಕು ಸರ್ ಜನ ತಿಂತಾ ಇದ್ರೆ. ಸರ್ ಟೇಸ್ಟ್ ನೋಡ್ತಾ ಇದ್ದೀವಿ. ನಮ್ಮ ಕಂಪ್ನಿ ಚಕ್ಲಿ ಅಂತ ಹೇಳ್ತಿಲ್ಲ ಸರ್, ಅಷ್ಟು ಸುವಾಸಿತವಾಗಿದೆ, ಅಷ್ಟು ಟೇಸ್ಟಿಯಾಗಿದೆ. ಇದನ್ನು ನೀವು ಪ್ರತಿಯೊಬ್ಬರು ಮನೇಲಿ ಮಾಡ್ಕೊಂಡು ತಿನ್ಬೇಕು ಸರ್. ಮಾಡ್ಕೊಂಡು ತಿನ್ನಬೇಕು ಅಂದರೆ ನೀವು ಗೃಹಿಣಿಯರು ಮನೆ ಫಸ್ಟ್ ಒಳ್ಳೆ ಎಣ್ಣೆ ತರಬೇಕು, ಒಳ್ಳೆ ಗಾಣದ ಎಣ್ಣೆ. ನಿಮ್ಮೂರಲ್ಲೇ ಹತ್ತಿನ ಗಾಣ ಅಂದರೆ ಅಲ್ಲೇ ಹೋಗಿ ನೋಡಿ ತೊಗೊಂಬಂದು ಬಳಸಿ. ಇದು ಬಳಸಕ್ಕೆ ನೀವು ಶುರು ಮಾಡಿದ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಇಡೀ ಕುಟುಂಬ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಸರ್. ಇವತ್ತು ನಿಮಗೆ ರೇಟ್ ಸಡನ್ನಾಗಿ ಜಾಸ್ತಿ ಅನ್ಸುತ್ತೆ, ಯಾಕಂದರೆ ಮಾರ್ಕೆಟಲ್ಲಿ ಯಾವುದೋ ರಿಫೈನ್ಡ್ ಆಯಿಲ್ ನಿಮಗೆ 150-180 ರೂಪಾಯಿ ಸಿಗುತ್ತೆ. ಆದರೆ ನಮ್ಮದು ಎತ್ತಿನ ಗಾಣದಾರೆ 440, ಮಿಷಿನ್ ಗಾಣದಾರೆ 340 ಅಂತೀವಿ. 5 ಲೀಟ್ರಿಗೆ ಆದರೆ 2000, 1600 ಅಂತೀವಿ. ಕೇಳಿದ ತಕ್ಷಣ ಗಾಬರಿ ಆಗ್ಬಿಡ್ತೀರಾ ನೀವು. ಹಂಗೆ ಆಗ್ಬೇಡ್ರಿ. ಆ್ಯಕ್ಚುಲಾಗಿ ಇದು ಬೆನಿಫಿಟ್ ಏನಕ್ಕಂದರೆ ಇದು ಶುದ್ಧವಾದ ಎಣ್ಣೆ. ಅಲ್ಲಿ 10 ಲೀಟರ್ ಬಳಸೋ ಕಡೆ 5 ಲೀಟರ್ ಸಾಕು ನಿಮಗೆ. ಯಾಕಂದರೆ ಪ್ಯಾರಾಫಿನ್ ಎಣ್ಣೆ ನೀವು ಬಾಣ್ಲಿಗೆ ಆಗ್ತಾ ಇದ್ದಂಗೆ ಆವಿ ಆಗ್ತಾ ಹೋಗುತ್ತೆ. ನಾನು 1 ಲೀಟ್ರಲ್ಲಿ ಎಷ್ಟು ಚಕ್ಲಿ ಮಾಡ್ತಿದ್ದೀನಿ ನೀವೇ ನೋಡ್ತಿದ್ದೀರಾ. ಅದೇ 1 ಲೀಟ್ರ್ ಹಾಕಿ ನೀವು ಯಾವುದಾದ್ರೂ ರಿಫೈನ್ಡ್ ಆಯಿಲಲ್ಲಿ ಚಕ್ಲಿ ಕರೆದ್ಬಿಡಿ ನೋಡೋಣ. ಅದ್ರದ್ದು ಒಂದು ಟೆಂಪ್ರೇಚರ್ ಇದೆ ಸರ್, ಆ ಟೆಂಪ್ರೇಚರ್ ರೀಚ್ ಆಗ್ತಿದ್ದಂಗೆ ಅದು ಆವಿ ಆಗ್ತಾ ಹೋಗುತ್ತೆ ಸರ್. ಯಾಕಂದರೆ ಪೆಟ್ರೋಲಿಯಂ ಪದಾರ್ಥ ಅದು. ನಮ್ದು ಹಂಗಲ್ಲ, ಜೆನ್ಯೂನ್ ಎಣ್ಣೆ, ಯಾವುದೇ ಕಾರಣದ ಎಣ್ಣೆಗಳಾಗಿರಲಿ. ಹಂಗಾಗಿ ನೀವು ಮೊದಲನೇ ಸೇವಿಂಗ್ಸ್ ಅಲ್ಲೇ ಆಗುತ್ತೆ. 10 ಲೀಟರ್ 15 ಲೀಟರ್ ಟಿನ್ ಥರ 5 ಲೀಟರ್ ತಾನೇ ಸಾಕಿದ್ದು. ಕಡಿಮೆ ಬೇಕಾಗುತ್ತೆ, ಕಡಿಮೆನೂ ಬಳಸ್ತೀರಾ ನೀವು. ಸರ್ ಇವತ್ತು ನಮ್ಮದು ಪ್ರಾತ್ಯಕ್ಷಿಕೆ ಎಲ್ಲ ಮಾಡ್ತಾ ನಂಗೆ ಇನ್ನೊಂದು ಹೇಳ್ಬೇಕು ಅನ್ನಿಸ್ತಾರೆ. ಏನಂದರೆ ಬರೀ ಮನೆಗಳ ಬಗ್ಗೆ ಹೇಳ್ತಾ ಹೋದೆ ನಾನು. ನಾವು ಮನೆಗಳ ತಿನ್ನೋಗಿನ ಹೆಚ್ಚಾಗಿ ಇಚ್ಚಿದಿಗೆ ಹೋಟ್ಲುಗಳ ಕಲ್ಚರ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಮಾತೆತ್ತರೆ ಚಾಟ್ಸ್ ಬೇಕು ಅಂತಾರೆ, ಸ್ನ್ಯಾಕ್ಸ್ ಬೇಕು ಅಂತಾರೆ, ಫಾಸ್ಟ್ ಫುಡ್ ಬೇಕು ಅಂತಾರೆ. ಆದರೆ ನಾವು ಅಲ್ಲಿ ಹೋದರೆ ನೋಡೋದು ಎಂಥ ಎಣ್ಣೆ ಗೊತ್ತಾ ಸರ್? ಯಾವುದೋ ಪಾಮ್ ಆಯಿಲು ಅಥವಾ ಇನ್ನೆಲ್ಲಿಂದನೋ ಬಂದಿದ್ದ ಅತಿ ಕಲಬೆರಕೆ ಎಣ್ಣೆ. ಅದನ್ನು ತಿಂದೋದ್ರ ಆರೋಗ್ಯ ಚೆನ್ನಾಗಿರುತ್ತಾ? ಇಲ್ಲ ಸರ್. ಆ ಕ್ಷಣಕ್ಕೆ ಟೇಸ್ಟಿಯಾಗಿರುತ್ತೆ. ಅವ್ರು ಟೇಸ್ಟಿಂಗ್ ಪೌಡ್ರು, ಕಲರು ಎಲ್ಲ ಉಪಯೋಗಿಸಿ ಒಂದು ಟೇಸ್ಟಿಯಾಗಿ ಕೊಟ್ಬಿಡ್ತಾರೆ. ಆ ಕ್ಷಣಕ್ಕೆ ತಿಂದು ಖುಷಿಯಾಗಿ ಹೋಗ್ಬಿಡ್ತಾರೆ. ಆದರೆ ಆ ನಂತರ ಫ್ಯಾಮಿಲಿಯಲ್ಲಿ ಅನುಭವಿಸ್ತಾರಲ್ಲ ಸರ್, ಅದೊಂಥರ ಇವ್ರಿಗೆ ಶಾಪ ಆಗಿಬಿಡುತ್ತೆ. ದಯವಿಟ್ಟು ಎಲ್ಲ ಹೋಟ್ಲರ ಹತ್ರ ಕೇಳ್ಕೊತೀನಿ, ಅಥವಾ ಸ್ಟ್ರೀಟ್ ಕ್ಯಾಂಟೀನ್ಗಳು, ಮೊಬೈಲ್ ಕ್ಯಾಂಟೀನ್ಗಳ ಹತ್ರ ಕೇಳ್ಕೊತೀನಿ. ನಿಮ್ಗೆ ಇವತ್ತು ಚೆನ್ನಾಗಿ ಆದಾಯ ಇದೆ, ನೀವೆಲ್ಲ ಒಳ್ಳೆ ಎಣ್ಣೆಗಳು ಬಳಸೋಕ್ಕೆ ಶುರು ಮಾಡಿ. ಮಿಷಿನ್ ಗಾಣದ್ದು, ಎತ್ತಿನ ಗಾಣದ್ದು, ಶುದ್ಧವಾದ ಎಣ್ಣೆ ಬಳಸಿ. ಶುದ್ಧವಾದ ಎಣ್ಣೆ ಬಳಸಿ ನಿಮ್ಮ ಗ್ರಾಹಕರು ಒಳ್ಳೆ ಪದಾರ್ಥ ಕೊಟ್ಟರೆ ಅವ್ರು ನಿಮಗೂ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿರುತ್ತೆ. ನೀವು ಈ ಎಣ್ಣೆ ಬಳಸಿದಕ್ಕೆ ತಕ್ಕಂಗೆ
ಒಂದು 5-10 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ, ನಿಜವಾಗ್ಲೂ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾರೆ. ಇದು ಎಲ್ಲ ನಮ್ಮ ಹೋಟೆಲ್ ಸ್ನೇಹಿತರಲ್ಲಿ ವಿನಂತಿ. ನೀವು ಒಳ್ಳೆ ಎಣ್ಣೆಗಳು ಬಳಸಿ, ಅಜಿನೋಮೋಟೋ ಟೇಸ್ಟಿಂಗ್ ಪೌಡರ್ ಬಳಸಕ್ಕೆ ಮೊದಲು ಬಿಡಿ. ಒಳ್ಳೆ ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳನ್ನ ಜನಕ್ಕೆ ಕೊಡೋಕ್ಕೆ ಪ್ರಯತ್ನ ಪಡಿ. ಮುಂದೆ ಖಂಡಿತ ನಿಮ್ಮ ಬಿಸ್ನೆಸ್ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಸರ್, ಆ ಸುವಾಸಿತ ಚಕ್ಲಿ ಹೇಗೆ ರೆಡಿ ಆಗ್ತಾಯಿದೆ ನೋಡಿ ಸರ್. ಸರ್ ನಾವು ಒಂದು ಬ್ಯಾಚ್ ಮಾಡ್ತೀವಿ ಸರ್, ಮರುಬಳಕೆ ಮಾಡಲ್ಲ ಎಣ್ಣೆ ಯಾವತ್ತು. ಎತ್ತಿನ ಗಾಣದ ಎಣ್ಣೆ ಆದ್ರೂ ಮರುಬಳಕೆ ಮಾಡಲ್ಲ ಕರೀಲಿಕ್ಕೆ. ಇದು ನಾವು ಕರೆದ ನಂತರ ನಮ್ಮ ಮನೆಗಳಲ್ಲಿ ಬೇರೆ ಆಹಾರ ಪದಾರ್ಥ ತಯಾರಿಕೆಗೆ ಬಳಸಿಬಿಟ್ರೆ ಮತ್ತೆ ಫ್ಯಾಕ್ಟ್ರಿಲಿ ಯಾವ ಕಾರಣಕ್ಕೆ ಮರುಬಳಕೆ ಆಗಲ್ಲ ಸರ್. ಕರಿದ ಎಣ್ಣೆ ಅವತ್ತು ಹೆಚ್ಚಾಗಿ ಬಳಸಬಾರ್ದು ಸರ್. ಒಂದು ಬ್ಯಾಚ್ ಕರಿತೀವಿ ಅಷ್ಟೇ. ನಮ್ಮ ಮನೇಲಿ ಅಡುಗೆಗಳಿಗೆ ಬಳಸ್ಕೋತೀವಿ ಸರ್, ಅವರು ಆಗಲಿ ಮನೆಗಳಲ್ಲಿ. ಯಾಕಂದರೆ ಈ ಎಣ್ಣೆ ಬೇರೆ ನಿಮ್ಮ ರಿಫೈನ್ಡ್ ಆಯಿಲ್ಗಳ ಥರ ಅಲ್ಲ. ರಿಫೈನ್ಡ್ ಆಯಿಲ್ ಕಾರ್ಸಿನೋಜೆನಿಕ್ ಅಂತೀವಿ ಸರ್, ಕ್ಯಾನ್ಸರಿಗೆ ಕಾರಣ ಆಗಿಬಿಡುತ್ತೆ. ಪೆಟ್ರೋಲ್ ಎಣ್ಣೆ ಚೆನ್ನಾಗಿ ಕಾದಿಯಲ್ಲಿ ಆ ಟೆಂಪರೇಚರ್ ರೀಚ್ ಆಗಿ ಅದರಲ್ಲಿ ಏನೇನೋ ಆಗಲೇ ಒಂದಷ್ಟು ಡೇಂಜರಸ್ ಪಾರ್ಟಿಕಲ್ಸ್ ಡೆವಲಪ್ ಆಗಿರುತ್ತೆ. ಹಂಗಿದ್ದಾಗ ಮತ್ತೆ ಅದನ್ನು ಅವ್ರು ಕರಿತಾ ಹೋಗಿ ಟಾರ್ ಆಗಿಬಿಟ್ಟಿರುತ್ತೆ ಸರ್. ನೋಡ್ತಿದ್ದೀರಲ್ಲ ನೀವು, ನಮ್ಮ ಖಾರದ ಪುಡಿ ಕಲರ್ ಬಿಟ್ಟರೆ ಎಣ್ಣೆ ಈಗಲೂ ಅದೇ ಹಳದಿ ಕಲರ್ ಉಳಿಸ್ಕೊಂಡಿದೆ. ನಮ್ಮ ಬ್ಯಾಡಗಿ ಖಾರದ ಪುಡಿ ನಾವು ಯೂಸ್ ಮಾಡೋದು, ಆ ಕಲರ್ ಸ್ವಲ್ಪ ಹತ್ತಿದೆ ಬಿಟ್ಟರೆ ಇದೇ ರಿಫೈನ್ಡ್ ಆಯಿಲಲ್ಲಿ ನೀವು ಎಷ್ಟು ಚಕ್ಲಿ ಕರೆದಿದ್ರೆ ಸರ್ ಕಪ್ಪು ಆಗೋಗ್ಬಿಟ್ರೆ ಅದು. ಇನ್ನೇನು ಸರ್, ಕ್ಯಾನ್ಸರ್ ಬರ್ತಿದೆಯಲ್ಲ ಸರ್ ಪ್ರತಿ ಮನೆಗೂ, ಅದಕ್ಕಿಂತ ಹೆಚ್ಚಿನ ಏನಾಗಬೇಕು ಸರ್. ಆದರೂ ಯಾರು ನಮ್ಮ ಹೋಟೆಲ್ ಸ್ನೇಹಿತರು ಅರ್ಥ ಮಾಡ್ಕೋತಿಲ್ಲ ಸರ್. ಅವ್ರ ಲಾಭ ಅಷ್ಟೇ ನೋಡ್ತಿದ್ದಾರೆ. ಖಂಡಿತ ತಪ್ಪು ಸರ್ ಇದು ಮಾಡೋದು ಬೇಡ. ನಾವೆಲ್ಲರೂ ಒಳ್ಳೆ ಎಣ್ಣೆಗಳು ಬಳಸೋಣ, ಜನಕ್ಕೆ ಒಳ್ಳೆ ಪದಾರ್ಥ ಕೊಡೋಣ. ಕರೆದಿದ್ದ ಎಣ್ಣೆ ಮರುಬಳಕೆ ಬೇಡ ಸರ್. ನಾವೇ ಆಗಲಿ ನಮ್ಮ ಫ್ಯಾಕ್ಟ್ರಿಲಿ ಒಂದು ಬ್ಯಾಚ್ ಅಷ್ಟೇ, ಇದು ಮುಗಿತಾ, ಇದು ಎಣ್ಣೆ ಹೀರ್ಕೊಂಡ್ರೆ ಸರ್ ಆಲ್ಮೋಸ್ಟ್ ಅದರಲ್ಲಿ ಎಷ್ಟೋ % ಎಣ್ಣೆ ಖಾಲಿ ಆಗಿರುತ್ತೆ. ಇನ್ನು ಮಿಕ್ಕಿದ ಎಣ್ಣೆ ನಮ್ಮ ಆಹಾರ ಪದಾರ್ಥ ತಯಾರಿಕೆ ಬಳಕೋತೀವಿ. ಈ ಒಗ್ಗರಣೆ ಹಾಕ್ಬೇಕಾಗಿರುತ್ತೆ ಅವಾಗೆಲ್ಲ. ಹಾಂ ಸರ್. ಚಕ್ಲಿ ಯಾವ ಚಕ್ಲಿ ಸರ್ ಇದು? ಸರ್ ಇದು ನವಣೆ ಚಕ್ಲಿ ಸರ್. ನವಣೆ ಚಕ್ಲಿ. ಹಾಂ ಸರ್, ಈಗ ನವಣೆದೇ ನಿಪ್ಪಟ್ಟು ಮಾಡ್ತಾ ಇದ್ದೀವಿ. ಅದು ಅಷ್ಟೇ ಟೇಸ್ಟಿ ಆಗಿರುತ್ತೆ ಸರ್. ನೋಡೋಣ. ಒಂದು ನವಣೆ ನಿಪ್ಪಟ್ಟು. ಹಾಂ ಸರ್, ಮನೆಗಳ ಇಂಥದ್ದು ನಾವು ಪ್ರೋತ್ಸಾಹ ಮಾಡ್ಬೇಕು ಸರ್. ಮಕ್ಕಳಿಗೆ ಕುರ್ಕುರೆ, ಬಿಂಗೋ, ಲೇಸು ಏನೇನೋ ತಿಂತಾರೆ. ಅದೆಲ್ಲ ಚಿಪ್ಸ್ಗಳು ತುಂಬ ಡೇಂಜರ್ ಸರ್. ಅದು ಬಿಟ್ಟು ಮನೆಯಲ್ಲಿ ನಮ್ಮ ದೇಸಿ ಸ್ನ್ಯಾಕ್ಸ್ ಇವೆಲ್ಲ ಮಾಡಿಕೊಡ್ಲಿ. ಚಕ್ಲಿ, ನಿಪ್ಪಟ್ಟು, ಸೇವು, ಖಾರ ಈ ಥರದ್ದು ಮಾಡಿಕೊಟ್ಟಷ್ಟು ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಳಿಗೆ ಒಳ್ಳೆ ಸ್ನ್ಯಾಕ್ಸ್ ಕೊಟ್ಟು ನಿಮಗೂ ಒಂದು ತೃಪ್ತಿ ಸಿಗುತ್ತೆ.